ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ನೋಡೋಣ. ಬೆಂಡೆಕಾಯಿ ಪಲ್ಯ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಆದರೆ ಬೆಂಡೆಕಾಯಿ ಪಲ್ಯ ಮಾಡಿದಾಗ ನಿಮಗೆ ಹಸಿರು ಕಲ್ಲನಲ್ಲಿ ಬೆಂಡೆಕಾಯಿ ಪಲ್ಯ ಬರಬೇಕಂದ್ರೆ ಹೇಗೆ ಮಾಡಬೇಕು ಅಂತ ಹೇಳಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಬೆಂಡೆಕಾಯಿ. ನಾನು ಹತ್ರ 3/4 kg ಬೆಂಡೆಕಾಯಿನ ಸಣ್ಣ ಸೈಜ್ ಅಂದರೆ ಸುಮಾರಾಗಿ 1/4 ಇಂಚು, ಅರ್ಧದಿಂದ 1/4 ಇಂಚಷ್ಟು ಗಾತ್ರಕ್ಕೆ ಹೆಚ್ಚಿಟ್ಟುಕೊಂಡಿದ್ದೀನಿ. ಸುಮಾರು 4 ಕಪ್ನಷ್ಟು ಹೆಚ್ಚಿದ ಬೆಂಡೆಕಾಯಿ ಆಗಿದೆ. ಎಣ್ಣೆ 3 ಟೇಬಲ್ ಸ್ಪೂನು, ಸಾಸಿವೆ 1/4 ಟೀ ಸ್ಪೂನು, ಜೀರಿಗೆ ಮೆಣಸಿನ ಪುಡಿ 1/4 ಟೀ ಸ್ಪೂನು. ಜೀರಿಗೆ ಮೆಣಸಿನಕಾಯಿ ಅಂದರೆ ಇದು ಒಂದು ರೀತಿಯ ಮೆಣಸಿನಕಾಯಿ ನೋಡಿ, ಈ ಥರ ಇರುತ್ತೆ. ಇದು ಇಲ್ಲ ಅಂದರೆ ನೀವು ಒಂದು 5 ಹಸಿಮೆಣಸಿನಕಾಯಿ ಅಂದರೆ ನಿಮ್ಮ ಖಾರದ ಅಪೇಕ್ಷೆ ಮೇಲೆ ನೋಡಿ ಹಾಕ್ಕೊಳ್ಳಿ. ಅರಿಶಿನ 1/4 ಟೀ ಸ್ಪೂನು, ಬೆಲ್ಲ 1 ಟೀ ಸ್ಪೂನು. ನಾನಿಲ್ಲಿ ಪುಡಿ ಮಾಡಿದ ಬೆಲ್ಲ ಇಟ್ಕೊಂಡಿದ್ದೀನಿ. ನಿಮಗೆ ಸಿಹಿ ಅಪೇಕ್ಷೆ ಇಲ್ಲ ಅಂದರೆ ನೀವು ಬೇಕಾದರೆ ಬಿಡ್ಬೋದು ಇದನ್ನ. ಕರಿಬೇವಿನ ಸೊಪ್ಪಿನ ಎಲೆ ಒಂದು 15, ಅರ್ಧ ಲಿಂಬೆಹಣ್ಣು, ಉಪ್ಪು ರುಚಿಗೆ ತಕ್ಕಷ್ಟು 1 ಟೀ ಸ್ಪೂನ್ ನಾನು ತಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ 1/4 ಕಪ್ಪು. ಒಂದು ದಪ್ಪ ಬಾಣಲೆನ ಬಿಸಿಗಿಡಿ. ಬಾಣಲೆಗೆ ಎಣ್ಣೆ ಹಾಕಿ, ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತೀನಿ ಅಂದರೆ ಸಾಸಿವೆ ಪಟಪಟ ಆದಮೇಲೆ ಅದನ್ನ ಹಾಕಿ. ಈಗ ಸಾಸಿವೆ ಪಟಪಟ ನಿಂತ ಮೇಲೆ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಒಂದ್ಸಲ ಹೀಗೆ ಎಲ್ಲ ಕಡೆನೂ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗೋಂಗೆ ಮಿಕ್ಸ್ ಮಾಡಿ. ಈ ಬೆಂಡೆಕಾಯಿ ಲೋಳೆ ಆಗಿರ್ತದ್ರಿಂದ ಅದು ಪಾತ್ರೆಗೆ ಸ್ವಲ್ಪ ಅಂಟುಕೊಳ್ಳುತ್ತೆ. ಅದರಿಂದ ನೀವು ಆದಷ್ಟು ದಪ್ಪ ತಳ ಇರುವಂತಹ ಪಾತ್ರೆ ತಗೊಳ್ಳೋದು ಒಳ್ಳೆಯದು. ಹಾಗೆ ನೀವು ಈ ಬೆಂಡೆಕಾಯಿನ ತುಂಬ ಸಣ್ಣಕ್ಕೆ ಹೆಚ್ಚಬಾರ್ದು. ಸಣ್ಣಕ್ಕೆ ಹೆಚ್ಚಿದರೆ ತುಂಬ ಲೋಳೆ ಆಗುತ್ತೆ. ಸೊ ನೀವು ಅರ್ಧ 1/4 ಇಂಚಷ್ಟು ಹೋಳನ್ನು ಹೆಚ್ಚಿ ಕರಿಬೇವನ್ನ ಹೀಗೆ ಮುರಿದ್ಬಿಟ್ಟು ಹಾಕಿ. ನೀವು ಇದಕ್ಕೆ ಉರಿ ಇಟ್ಕೋಬೇಕಾದ್ರೆ ಸ್ವಲ್ಪ ಹೈ ಉರಿ ಅಂದರೆ ತೀರಾ ಹೈ ಉರಿ ಅಲ್ಲ, ಮೀಡಿಯಮ್ ಉರಿನಲ್ಲೇ ನೀವು ಇಟ್ಕೋಬೇಕು. ತೀರಾ ಸಣ್ಣ ಉರಿ ಮಾಡಿದರೆ ತುಂಬ ಲೋಳೆ ಆಗುತ್ತೆ. ಮೀಡಿಯಮ್ ಉರಿನಲ್ಲೇ ಹುರಿರಿ. ನೀವು ಒಂದು 7-8 ನಿಮಿಷ ಹುರಿದಾದ್ಮೇಲೆ ಅರಿಶಿನ ಹಾಕಿ ಚೆನ್ನಾಗಿ ಹುರಿರಿ. ನೀವು ಮಧ್ಯ ಇದನ್ನು ಹುರಿತಾ ಇರಬೇಕು. ಹಾಗೆ ಜೀರಿಗೆ ಮೆಣಸಿನ ಪುಡಿನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಬೆಲ್ಲ ಹಾಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ. ನಾನೀಗ ಸುಮಾರಾಗಿ ಒಂದು 8-10 ನಿಮಿಷ ಈ ಬೆಂಡೆಕಾಯಿನ ಹುರಿದಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ. ನೀವು ಇದನ್ನು ಹುರಿಬೇಕಾದ್ರೆ ನೋಡಿ ಇಲ್ಲೆಲ್ಲ ಕಪ್ಪಾಗಿರುತ್ತಲ್ಲ, ಅದರಿಂದ ಇದನ್ನು ಸ್ವಲ್ಪ ಹೀಗೆ ನೋಡಿ ಮೇಲ್ಮೇಲಕ್ಕೆ ಹುರಿರಿ. ತೀರಾ ಆ ಕಪ್ಪನ್ನು ಕೆರೆಸ್ಬಿಟ್ಟು ಹುರಿಬೇಡಿ. ಸ್ಟವ್ ಆಫ್ ಮಾಡಿದ ಮೇಲೆ ಲಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಬೆಂಡೆಕಾಯಿ ಪಲ್ಯ ಹಸಿರಾಗಿ ಬರಬೇಕಂದ್ರೆ ನೀವು ಮೀಡಿಯಮ್ ಊರಿನಲ್ಲಿ ಹುರಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ತಣ್ಣಗಾಗಿದೆ ನೋಡಿ, ಇದನ್ನ ಒಂದು ಪಾತ್ರೆಗೆ ತೆಗೆಯೋಣ. ಬೇರೆ ಪಾತ್ರೆಗೆ ತೆಗೆದ್ಮೇಲೆ ನೀವು ಕಾಯಿ ತುರಿನ ಹಾಕಿ. ಯಾಕಂದರೆ ನೀವು ಮಾಡಿದ ಪಾತ್ರೆನಲ್ಲೇ ಕಾಯಿ ತುರಿ ಹಾಕಿದರೆ ಪಾತ್ರೆ ಎಲ್ಲ ಕಪ್ಪಾದಾಗ ನಿಮ್ಮ ಕಾಯಿ ತುರಿ ಕೂಡ ಕಪ್ ಕಾಣುತ್ತೆ. ಅದರಿಂದ ಆಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಮಗೆ ಬೆಂಡೆಕಾಯಿ ಪಲ್ಯ ಊಟಕ್ಕೆ ಅಥವಾ ನೀವು ಚಪಾತಿ ರೊಟ್ಟಿಗೆ ತಿಂತೀನಿ ಅಂದರೂ ಅದಕ್ಕೆ ರೆಡಿ. ಬೆಂಡೆಕಾಯಿ ಪಲ್ಯ ಹಸಿರಾಗಿ ಬರಬೇಕಂದ್ರೆ ನೀವು ಮುಖ್ಯವಾಗಿ ಗಮನಿಸಬೇಕಾದ್ದು ನೀವು ಸ್ಟವ್ ಉರಿನ ಹೇಗಿಡ್ತೀರಿ ಅನ್ನೋದು. ಸಣ್ಣ ಊರಿನಲ್ಲಿ ನೀವು ಬೆಂಡೆಕಾಯಿನ ಹುರಿದ್ರೆ ಚೆನ್ನಾಗಿ ಬರಲ್ಲ. ಸೊ ನೀವು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಹುರಿದ್ರೆ ನೀವು ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವಾ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಲ್ಯನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.